ಚೀಪ್ ಐಟಮ್ ನೀವು ತಗೊಂಡಾಗ ಮಾತ್ರ ಚೆನ್ನಾಗಿರುತ್ತೆ ಬ್ರೋ. ಆಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬಾರ್ದು, 2 ಸಲ ಯೋಚನೆ ಮಾಡಬಾರ್ದು. ಓಕೆ, ನೀವೇನೋ ಒಂದು ಪ್ರಾಡಕ್ಟ್ ತಗೊಂಡೋಗಿ ಹೋಗ್ತಾ ಇದ್ದೀರಾ, ಅದ್ರಲ್ಲಿ ಒಂದು ಚೀಪ್ ವರ್ಷನ್ ಇರುತ್ತೆ, ಒಂದು ಹೈ ಕ್ವಾಲಿಟಿ ವರ್ಷನ್ ಇರುತ್ತೆ, ಬಟ್ ಅದು ಸ್ವಲ್ಪ ಪ್ರೀಮಿಯಂ ಪ್ರೈಸ್ ಇರುತ್ತೆ. ಬಟ್ ಆಲ್ವೇಸ್ ನೀವು ಚೀಪ್ ಐಟಮ್ ಚೀಪಲ್ಲೇ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಸೀರಿಯಸ್ಲಿ ಇಟ್ಸ್ ನಾಟ್ ವರ್ತ್ ಇಟ್ ಬ್ರೋ. ಚೀಪ್ ಐಟಮ್ಸ್ ಎಲ್ಲ ಎಷ್ಟು ಲೈಫ್ 1 2 3 ಮಂತ್ಸ್ 4 ಮಂತ್ಸ್ ಬರುತ್ತೆ, ಆಮೇಲೆ ಅಷ್ಟೇ. ಅಟ್ಲೀಸ್ಟ್ ಪ್ರೀಮಿಯಂ ಐಟಮ್ ಅಟ್ಲೀಸ್ಟ್ 1 year ಆದ್ರೂ ಬರುತ್ತಾ. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಚೀಪ್ ಐಟಮ್ ನಿಮ್ ತಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಚೀಪ್ ಐಟಮ್ ತಗೊಂಡಾಗ ವಾವ್, ಪ್ರೈಸ್ ಎಲ್ಲ ನೋಡಿ ನಿಮ್ಗೆ ಚೆನ್ನಾಗಿರುತ್ತೆ ತಗೊಂಡಾಗ. ಆದ್ರೆ ಅದು ಯೂಸ್ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ರಿಗ್ರೆಟ್ಸ್ ಇದ್ದೇ ಇರುತ್ತೆ. ಬಟ್ ಅದೇ ನೀವು ಕಾಸ್ಟ್ಲಿ ಏನಾದ್ರು ನೀವು ಪ್ರೀಮಿಯಂ ವರ್ಷನ್ ತಗೊಂಡಾಗ ಸ್ವಲ್ಪ ಇದಾಗ್ಬೋದು, ಬೇಜಾರಾಗ್ಬೋದು. ಬಟ್ ಅದು ಯೂಸ್ ಮಾಡ್ತಾ ನಿಮ್ಗೆ ಆ ಫೀಲ್, ಆ ಪ್ರೀಮಿಯಂನೆಸ್ ಹೆಂಗಿರುತ್ತೆ. ಸೊ ಈವನ್ ಸಬ್ ಕಾನ್ಶಿಯಸ್ಲಿ ಇದು ಒಂದು ಪ್ಲೇ ಆಗುತ್ತೆ ನಿಮ್ ಮೇಲೆ. ನೀವು ಆಲ್ವೇಸ್ ಒಂದು ಚೀಪ್ ಆಗಿ ಎಲ್ಲ ತಗೊಂಡಾಗ ಸಬ್ ಕಾನ್ಶಿಯಸ್ಲಿ ಅದು ಎಫೆಕ್ಟ್ ಆಗುತ್ತೆ. ಲೈಕ್ ಐ ಆಮ್ ಓನ್ಲಿ ವರ್ತ್ ದಿಸ್ ಮಚ್ ಅಂತ. ಬಟ್ ನೀವು ಅದೇ ನೀವು ಚೆನ್ನಾಗಿ ದುಡ್ದು ಚೆನ್ನಾಗಿ ಲೈಕ್ ನಿಮ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡ್ರೆ ಇನ್ನ ದುಡಿಬೇಕು, ವಾವ್ ಐ ಆಮ್ ವರ್ತ್ ಇಟ್, ಆ ಫೀಲ್, ಆ ಒಂದು ಲಕ್ಸುರಿನೆಸ್ ಬರುತ್ತೆ. ಇನ್ನ ದುಡಿಬೇಕು, ಇನ್ನ ಕಷ್ಟ ಪಡ್ಬೇಕಂತ ನಿಮ್ಗೆ ಆಟೋಮೆಟಿಕ್ ಆ ಫೀಲ್ ಬಂದೇ ಬರುತ್ತೆ.